ಅಂಬೇಡ್ಕರ್ ವಿಚಾರವಾಗಿ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದದ ಬಳಕೆಯಾಗಿದೆ. ಇದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ. ಇಲ್ಲ, ನಾನು ಹಾಗೆ ಹೇಳಿಲ್ಲ ಅಂತ ಹೇಳಿ ಸಿಟಿ ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅಂತ ಹೇಳಿ ಮಾತನಾಡೋದಕ್ಕೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಯಾವ ಸಂದರ್ಭದಲ್ಲಿ ಆ ಪದ ಬಳಕೆ ಆಯ್ತು ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಆ ಸಂದರ್ಭದ ದೃಶ್ಯ ಅದು. ಸಿಟಿ ರವಿ ಅವರಿದ್ದಾರೆ, ಅಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಕಾಂಗ್ರೆಸ್ ಹಾಗೆ ಬಿಜೆಪಿಯ ಎಂಎಲ್ಸಿಗಳು ಎಲ್ಲರೂ ಇದ್ದಾರೆ. ವಾಕ್ ಸಮರ ನಡೀತಾ ಇತ್ತು ಎರಡೂ ಕಡೆಯಿಂದ. ಈ ವಾಕ್ ಸಮರ ನಡೆಯುವಂತಹ ಸಂದರ್ಭದಲ್ಲಿ ಅಶ್ಲೀಲ ಪದ ಬಳಕೆಯಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಅಲ್ಲೇನಾಯ್ತು ಅನ್ನೋದನ್ನ ವಿವರಿಸೋದಕ್ಕೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನೀವು ಅದೇ ಜಾಗದಲ್ಲಿದ್ರ ಈ ಅಶ್ಲೀಲ ಪದ ಬಳಕೆಯ ಆರೋಪ ಏನ್ ಕೇಳಿ ಬರ್ತಾ ಇದೆ, ಗಲಾಟೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ರ, ನೀವು ಕಂಡಂಗೆ ಅಲ್ಲಾಗಿದ್ದೇನು ಮೇಡಮ್? ಈ ಗಲಾಟೆ ನಡೆಯುವಾಗ ನಾನು ಅಲ್ಲೇ ಇದ್ದೆ. ಅವರು ಅಮಿತ್ ಶಾಗೆ ಟೀಕೆ ಮಾಡ್ತಿದ್ರು, ನಮ್ಮ ಕಡೆಯಿಂದ ರಾಹುಲ್ ಗಾಂಧಿಗೆ ಟೀಕೆ ನಡೀತಾ ಇತ್ತು. ಆಮೇಲೆ ಘೋಷಣೆಗಳು ಕೂಗಿದ್ರು, ಆಮೇಲೆ ಸಭಾಪತಿಗಳು ಅಜೆಂಡ್ ಮಾಡಿದ್ರು. ಸಭಾಪತಿಗಳು ಎದ್ದು ಹೋದ ನಂತರ ಇದೇ ರೀತಿ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದವರು ನೀವು, ಕಾಂಗ್ರೆಸ್ನವರು, ಅವರು ಬಿಜೆಪಿಗೆ ಹೇಳ್ತಿದ್ರು. ಈ ರೀತಿಯ ಒಂದು ವಾಗ್ದಾಳಿ ನಡೀತಾ ಇತ್ತು. ಆಮೇಲೆ ನಾವು ಆಚೆ ಹೋದೆವು. ಸ್ವಲ್ಪ ಒಂದು 5-10 ನಿಮಿಷದ ನಂತರ ದಡೀರಾಗಿ ನಂಗೆ ಏನ ಹೇಳಿದ್ರು ಅಂತ ಹೇಳ್ಕೊಂಡು ಹೋದದನ್ನು ನಾವು ನೋಡಿದ್ವಿ. ನಾವು ಯಾರು ಕೂಡ, ನಾನು ಅಲ್ಲೇ ಇದ್ದೆ, ನಾನಂತೂ ಅಶ್ಲೀಲ ಪದ ಬಳಕೆ ಮಾಡಿದ್ದನ್ನು ನಾನಂತೂ ಕೇಳಿಲ್ಲ. ಸಿಟಿ ರವಿ ಅವರು ಏನ್ ಹೇಳಿದ್ರು ಅನ್ನೋದು ನಿಮಗೆ ಕೇಳಿಸ್ಲಿಲ್ಲ, ಅಥವಾ ನೀವು ಆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನೀವು ಅಲ್ಲಿ ಇರಲಿಲ್ಲ? ನಾನು ಹೌಸಿನಲ್ಲೇ ಇದ್ದೆ, ನನ್ನ ಕಿವಿಗೆ ಅಂತೂ ಬಿದ್ದಿಲ್ಲ. ಆ ಘಟನೆ ನಡೆಯುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು, ಸಿಟಿ ರವಿ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ಘಟನೆ ಆಗಿ ನನ್ನ ಭಾರತಿ ಶೆಟ್ಟಿ ಅವರೇ, ನಾಗರಾಜ್ ಯಾದವ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಾಗ ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಕೊಲೆಗಡುಕ ಅನ್ನುವಂಥ ಪದ ಯೂಸ್ ಮಾಡಿದ್ರಂತೆ. ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಕೇಸನ್ನ ನೆನಪು ಮಾಡಿಸಿ ಕೊಲೆಗಡುಕ ಅನ್ನುವಂಥ ಪದ ಬಳಕೆ ಮಾಡಿದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಗ ಸಿಟಿ ರವಿ ಅವರು ಅಂಥದ್ದೊಂದು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಅವರು ಕೂಡ ನಾನು ಆ ಜಾಗದಲ್ಲಿದ್ದೆ, ನಾನು ಕೇಳಿಸ್ಕೊಂಡೆ, ನಾನು ನೋಡ್ದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಆ ರೀತಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದನ್ನು ನಾನು ಕೇಳಿಲ್ಲ, ಇವರು ಹೇಳಿದ್ದು ನಾನು ಕೇಳಿಲ್ಲ. ನಾನು ಅಲ್ಲೇ ಇದ್ದೆ, ಸ್ವಲ್ಪ ಮುಂದ್ಗಡೆ ಇದ್ದೆ. ಬಹುಶಃ ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲ ಬಂದರು, ನಿಮ್ಮ ಬಿಜೆಪಿ ಅವರು ನನಗೆ ಹಿಂಗೆ ಹೇಳಿದ್ರು ಅಂತ ಹೇಳಿದ್ರು. ನಾನು ಯಾಕೆ ಹೇಳ್ತಾರೆ, ಯಾರು ಹೇಳಿದ್ರು ಅಂತ ನಾನು ಕೇಳ್ತಾ ಇದ್ದೆ. ಯಾರು ಹೇಳಿದ್ರು ಅಂತ ಆಗನ್ನು ಸಿಟಿ ರವಿ ಹೆಸರು ಅವರು ಹೇಳಲಿಲ್ಲ, ನಿಮ್ಮವರು ಹೇಳಿದ್ರು ಅಂತ ಇದೇ ಶಬ್ದವನ್ನೇ ಹೇಳಿದ್ರು ಅವರು ನನ್ನ ಹತ್ರ. ಯಾರು ಹೆಣ್ಮಕ್ಳಿಗೆ ಪಕ್ಕದಲ್ಲೇ ನಿಂತಿದ್ದೀರಿ, ಆದ್ರೂ ನಿಮ್ಗೆ ಆ ಪದಗಳು, ಆ ಪದ ಬಳಕೆ, ಆ ಟಾಕ್ ವಾರ್ ಆಗಿದ್ ನಿಮ್ ಗಮನಕ್ಕೆ ಬಂದಿಲ್ಲ? ಪ್ರಾಮಾಣಿಕವಾಗಿ ನನಗೆ ಗಮನಕ್ಕೆ ಬಂದಿಲ್ಲ, ನನ್ನ ಕಿವಿಗೂ ಬಿದ್ದಿಲ್ಲ. ಆಮೇಲೆ ಸಿಟಿ ರವಿ ಆ ರೀತಿ ಹೇಳಿದ್ರು ಅಂತ ಕೂಡ ನನ್ನ ಹತ್ರ ಅವರು ಕೇಳಿಲ್ಲ. ನನ್ನ ಆಸನಕ್ಕೆ ಹೋದಾಗ ಎಲ್ಲ ಬಂದು ನಿಮ್ಮವರು ಯಾರ ಹೀಗೆ ಹೇಳಿದ್ರು ಅಂತ ಆ ಶಬ್ದ ಪ್ರಯೋಗ ಅವರೇ ಮಾಡಿದ್ದನ್ನು ನಾನು ಕೇಳಿದ್ದು. ಅದಕ್ಕೆ ನಾನು ಹೇಳಿದೆ, ಯಾರು ಹೇಳಿದ್ರೆ ನಿಮ್ಮವರು ಹೇಳಿದ್ದು ಅಂತ ಇದೇ ಮಾತನ್ನು ಹೇಳಿ ಸ್ವಲ್ಪ ಹೊತ್ತಿನ ನಂತರ ಸಿಟಿ ರವಿ ಅಂತ ಹೇಳಿದರು. ಫಸ್ಟಿಗೆ ಅವರು ಹೇಳಿದ್ದು ನಿಮ್ಮವರು ಹೇಳಿದ್ರು. ಯಾರು ಹೇಳಿದ್ರು, ನಾನು ಅಲ್ಲೇ ಇದ್ದೆಲ್ಲ, ಯಾರು ಹೇಳಿದ್ರು, ಯಾರು ಹೇಳಲಿಲ್ಲ ಅಲ್ಲ ಅಂತ ಈ ರೀತಿಯೇ ನಾನು ಉಲ್ಲೇಖ ಮಾಡಿದ್ದೆ. ರೈಟ್ ಮ್ಯಾಮ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರ ಮಾತು. ನಾನು ಅಲ್ಲೇ ಇದ್ದೆ, ಬಟ್ ಆ ಪದ ಬಳಕೆಯಾಗಿದ್ದು, ಆ ಟಾಪ್ ವಾರ್ ಆಗಿದ್ದು ನನ್ನ ಕಿವಿಗೆ ಬಿದ್ದಿಲ್ಲ ಅನ್ನುವಂಥ ಮಾತನ್ನ ಭಾರತಿ ಶೆಟ್ಟಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.